ಅದರೆಲ್ಲ ಆಗಿ ಚಿಲ್ಡ್ರನ್ ಅಂಡ್ ವಾರ್ಸ್ ಅಂಡ್ ವಿಮೆನ್ ಅದರಲ್ಲೆಲ್ಲ ನೋಡಿ. ಒಂದು ಕಡೆ ಅವರು ಹೀಥರ್ ಗ್ರೇ ಹೇಳ್ತಾರೆ, ವಿ ಎನೋಬಲ್ ವಾರ್, ವಿ ಟರ್ನ್ into entertainment, and in all that we forget what war is about, what it does the people who suffer from it. We ask those in the military and their families to make sacrifices that color the rest of their lives. Those who hate war the most, I have found, are veterans who know it. ನಿಜವಾಗಲೂ ಯುದ್ಧದಲ್ಲಿ ಭಾಗವಹಿಸಿದವರು ಮಾತ್ರ, ಯುದ್ಧದಲ್ಲಿ ಭಾಗವಹಿಸಿ ಉಳಿದವ್ರಿಗೆ ಮಾತ್ರ ಯುದ್ಧದ ಭೀಕರ ಭಯಾನಕ ಪರಿಣಾಮಗಳು ಅರ್ಥ ಆಗೋದಕ್ಕೆ ಮಾತ್ರ ಸಾಧ್ಯ. ಅದು ದುರ್ಯೋಧನನಿಗೆ ಏನು ಹೆಚ್ಚು ಅರ್ಥ ಆಗಲಿಲ್ಲ, ಆದರೆ ಯುಧಿಷ್ಠಿರ, ಗಾಂಧಾರಿ, ಅರ್ಜುನ ಎಲ್ರಿಗೂ ಗೊತ್ತಾಯ್ತು. ಎಸ್ಪೆಷಲಿ ಕೃಷ್ಣನ ಒಂದು ಯದು ಯುದ್ಧ ಆದಮೇಲೆ ಆ ಸ್ತ್ರೀಯರನ್ನೆಲ್ಲ ವಾಪಸ್ ತಗೊಂಡ್ಬಂದಾಗ ಅರ್ಜುನನಿಗೆ ಅರಿವಾಗುತ್ತೆ, ನಿಜವಾಗ್ಲೂ ಅವ್ರು ಎರಡನೇ ಸರಿ ವಿಷಾದ ಉಂಟಾಗುತ್ತೆ. ಎರಡನೇ ಸರಿ ವಿಷಾದ ಉಂಟಾಗುತ್ತೆ. ಮೊದಲನೇ ಸರಿ ಮಹಾಭಾರತ ಯುದ್ಧ ಆದಾಗ, ಎರಡನೇ ಸರಿ ಯದು ಯುದ್ಧ ಆದಾಗ, ಹೀಗೆ ವಿಷಾದದಿಂದ ಅವರು ಕುಗ್ಗು ಹೋಗ್ಬಿಡ್ತಾರೆ. ಸೊ ಈ ರೀತಿ ಮಹಾಭಾರತ ಯುದ್ಧ ನಮಗೇನು ಅಂದರೆ ವಿಷಾದವನ್ನು, ಇಡೀ ಮಹಾಭಾರತ ವಿಷಾದವನ್ನು ಪ್ರಸ್ತಾಪ ಮಾಡುತ್ತೆ. ಕೊನೆಯಲ್ಲಿ ಇಂಥ ಯುದ್ಧ ಮಾಡಬಾರ್ದು, ನಾವು ಶಾಂತಿಯನ್ನ ಪಡಿಬೇಕು ಅಂತ. ಅದಕ್ಕೆ ಜಗ್ಗು ಒಕರಭೂಷಣ ಅವರು ಅದ್ಭುತ ದೂತಂ ಅಂತ ಒಂದು ಮಹಾಕಾವ್ಯವನ್ನು ಬರೆದಾಗ ಹೇಳ್ತಾರೆ, ಮಹಾಭಾರತದ ರಸ ಯಾವುದು ಅಂತ ಚರ್ಚೆ ಆದ ಕೊನೆಗೆ ಅವ್ರು ಹೇಳ್ತಾರೆ, ಶಾಂತೈಕ ರಸ ಪುಷ್ಕಲಂ. ಅಂದರೆ ಇಡೀ ಮಹಾಭಾರತ ಓದಿದಾಗ ಕೊನೆಯಲ್ಲಿ ಅವಳು ಒಫೀಲಿಯಾ ಹೇಳಿದಾಗೆ, ಥ್ಯಾಂಕ್ ಗಾಡ್ ಇಟ್ಸ್ ಆಲ್ ಓವರ್, ಸತ್ಯ ಮುಗಿತಲ್ಲಪ್ಪ, ನನಗೆ ಸಮಾಧಾನ, ಒಂದು ರೀತಿಯಾದಂಥ ಶಾಂತಿ ಸಮಾಧಾನ ದೊರಕತ್ತೆ. ಇದನ್ನೇ ನಮ್ಮ ಇವರು ಕೆಲವರು ಪಾಶ್ಚಾತ್ಯ ವಿದ್ವಾಂಸರು, ಆಯ್ತಾಯ್ತು 5 ನಿಮಿಷ, ಇವರು ಕೂಡ ನಮ್ಮ ದೇಶದ ಸುಕ್ತಂಕರ್ ಹಾಗೂ ಕ್ರಿಸ್ಟೋಫರ್ ಕಿ ಚಾಪಲ್ ಅಂತಕ್ಕಂಥವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಸುಕ್ತಂಕರ್ ಹೇಳ್ತಾರೆ, it was the war was a conflict on the transcendental plane, was actually a war fought between the higher and the lower self in man. ಅದೇ ಕ್ರಿಸ್ಟೋಫರ್ ಚಾಪಲ್ ಇದನ್ನು ಇಟ್ಕೊಂಡು, ಇದು ಫಿಲಸಾಫಿಕಲ್ ಪ್ಯಾರಾಡೈಮ್ ಇಟ್ಕೊಂಡು ಪ್ರಸ್ತಾಪ ಮಾಡ್ತಾರೆ. ದ ಮಹಾಭಾರತ ವಾರ್ ಪ್ರೊವೈಡ್ಸ್ ಟೆಕ್ಚುಯಲ್ ಸ್ಯಾಂಕ್ಷನ್ ಫಾರ್ ದ ಪರ್ಪಸ್ ಆಫ್ ನಾನ್ ವಯಲೆನ್ಸ್, ಅಹಿಂಸಾ, rooted in the teachings that life is sacred in distinct forms, maybe any form for that matter, and unified when seen as a part of the spiritual essence that in Vedanta and Vaishnavism is said to pervade all reality. ಈ ಒಂದು ಕಾಂಟೆಕ್ಸ್ಟ್ ಇಂದ ನಾವು ನೋಡಿದಾಗ ಇವರು ಪ್ರಶ್ನೆ ಮಾಡಿದ್ರು ಡಾಕ್ಟರ್ GR ಅವರು, ಭಗವದ್ಗೀತಾ ಜಸ್ಟಿಫೈಸ್ ವಾಟ್? ಯಾಕಂದ್ರೆ ಪ್ಯಾರಡೈಸ್ ಜಸ್ಟಿಫೈಡ್ ದ ಲಾಸ್ ಆಫ್ goodness in man anta. Bhagavathgeete justifies the goodness in man, the righteousness in man. Dharma ultimately has to be followed at any cost. Dharma meka sahaya anta. ನಮ್ಮ ತಂದೆ 96 ಇಯರ್ಸ್ ಬರ್ತಿದ್ರು, ಎಲ್ಲ ಬಹಳ ಸಜ್ಜನರು, ಪ್ರಾಮಾಣಿಕರು, ಹಾಗೆ ಜೀವನ ನಡೆಸಿದ್ರು. ಕೊನೆ ತನಕ ಅವ್ರು ಹೇಳ್ತಾ ಇದ್ದಾರೆ, ಧರ್ಮ ಮೇಕ ಸಹಾಯ. ಕೊನೆಗೆ ನಮಗೆ ಸಹಾಯಕ್ಕೆ ಬರೋ ಧರ್ಮವೇ ಹೊರತು ಅರ್ಥಕಾಮಗಳಾಗಲಿ ಮೋಕ್ಷವಾಗಿ ಅಲ್ಲ. ಇವತ್ತಿನ ಜೀವನದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಸತ್ಯವಂತನಾಗಿ ಪ್ರಾಮಾಣಿಕವಾಗಿ ನನ್ನ ಸ್ವಧರ್ಮವನ್ನ, ನನಗೆ ನಾನೇ ವಹಿಸಿಕೊಂಡಂತಹ ವೃತ್ತಿ ಧರ್ಮವನ್ನ, ಕುಲಧರ್ಮವನ್ನ ಪರಿಪಾಲಿಸ್ನೋ ಅದೇ. ಸೊ ಆದ್ರಿಂದ ವಾಟ್ ಅಲ್ಟಿಮೇಟ್ಲಿ ಜಸ್ಟಿಫೈಸ್ is it justifies the goodness in man, it justifies the righteousness of a person, the righteousness of a society, the righteousness of a nation. ಅದಕ್ಕೋಸ್ಕರವೇ ಇವನು ವಿಂಟರ್ ನೀಡ್ಸು ಕೊನೆಯದಾಗಿ ಮಹಾಭಾರತ ಬರೆದು ಮುಗಿಸಿದಾಗ ಕೊನೆಯಲ್ಲಿ ಹೇಳ್ತಾನೆ, ಓನ್ಲಿ ಇನ್ ರೆಸ್ಟ್ರಿಕ್ಟೆಡ್ ಸೆನ್ಸ್ ವಿ ಕಾಲ್ ಮಹಾಭಾರತ ಆಸ್ ಎನ್ ಎಪಿಕ್ ಅಂಡ್ ಎ ಪೋಯಮ್, ಬಟ್ ಇನ್ ದ ವಾಸ್ಟ್ ಸೆನ್ಸ್ ಇಟ್ ಈಸ್ ರ್ಯಾದರ್ ಎ ಹೋಲ್ ಲಿಟ್ರೇಚರ್. Dharma is the gamut of all the activities of a human being, whether it is social, ethical, moral, philosophical, or by which the moral and the social order of the individual and the society are maintained. So, ಇಂಥ ಧರ್ಮವನ್ನು ಆದ್ದರಿಂದ ಮಹಾಭಾರತ ಧರ್ಮ ಗ್ರಂಥವೂ ಹೌದು, ಆ ಕಾಲದಲ್ಲಿ ನಡೆದಿದ್ದರಿಂದ ಅದು ಐತಿಹಾಸಿಕ ಗ್ರಂಥವೂ ಹೌದು. ಅದು ಈಗಾಗಲೇ ಭಾಷಣಕಾರ ಪ್ರಸ್ತಾಪ ಮಾಡಿರೋರಿಗೆ ಹಲವು ತತ್ವಗಳನ್ನು ಪ್ರಸ್ತಾಪ ಮಾಡಿದ್ರಿಂದ ಅದು ತಾತ್ವಿಕ ಗ್ರಂಥವೂ ಕೂಡ ಆಗುತ್ತೆ.
ಇತ್ತೀಚೆಗೆ ಅದು ಒಂದು ಮ್ಯಾನೇಜ್ಮೆಂಟ್ ಗ್ರಂಥವೂ ಕೂಡ ಹೌದು. ಯಾಕೆಂದ್ರೆ ಅಮೆರಿಕದ ವಾರ್ಟನ್ ಸ್ಕೂಲ್ ಆಗಲಿ ಅಥವಾ ಕೆಲ್ಲಾಗ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರಾಗಲಿ ಅಥವಾ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನವರಾಗಲಿ ಈ ಮಹಾಭಾರತದಲ್ಲಿರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ಅವರು ಹೌ ಕೃಷ್ಣ ವಾಸ್ ಎ ವೆರಿ ಗುಡ್ ಸಿಇಒ, ಎ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹೂ ಕುಡ್ ಮ್ಯಾನೇಜ್ ಎಫೆಕ್ಟಿವ್ಲಿ ದ ಕ್ರೈಸಿಸ್, how he solved the problems in the moments of crisis. ನಮಗೆ ಜೀವನದಲ್ಲಿ ಕ್ರೈಸಿಸ್ಗಳು ಒಬ್ಬರಲ್ಲ ಒಬ್ಬರಿಗೆ ಎಲ್ಲ ಕಾಲದಲ್ಲೂ ಬರ್ತಾ ಹೋಗುತ್ತೆ. ಆ ಥರ ಕ್ರೈಸಿಸ್ ಬಂದಾಗ ನಾವು ಸ್ಥಿತಪ್ರಜ್ಞರಾಗಿ ಯಾವ ರೀತಿ ಅದನ್ನ ನಡೆಸಿ ಆ ಸಮಸ್ಯೆಯಿಂದ ದಾಟೋದು ಅನ್ನೋದನ್ನ ತಿಳಿಸುತ್ತೆ.